ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಬೆಳೆ ಕಟಾವು ಸಮೀಕ್ಷೆ ತರಬೇತಿ ಕಾರ್ಯಾಗಾರದಲ್ಲಿ ರೈತ ಮುಖಂಡರು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಭೆಗೆ ಪ್ರಮುಖ ಅಧಿಕಾರಿಗಳು ಗೈರಾಗಿದ್ದ ಹಿನ್ನೆಲೆಯಲ್ಲಿ ತರಬೇತಿ ಕಾರ್ಯಾಗಾರ ಕೆಲಕಾಲ ಗದ್ದಲದ ವಾತಾವರಣಕ್ಕೆ ಸಾಕ್ಷಿಯಾಯಿತು. ಸಾಂಖ್ಯಿಕ ಇಲಾಖೆ, ಕೃಷಿ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ಸಹಯೋಗದಲ್ಲಿ ಪಿಡಿಒಗಳು ಮತ್ತು ಬೆಳೆ ಕಟಾವು ಸಮೀಕ್ಷೆಗಾರರಿಗೆ ತರಬೇತಿ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಆದರೆ ಕೃಷಿ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಬೆಳೆ ವಿಮೆ ಕಂಪನಿಯ ಪ್ರಮುಖ ಅಧಿಕಾರಿಗಳು ಸಭೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ರೈತ ಮುಖಂಡರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಭೆಗೆ ಸಂಬಂಧಿಸಿದ ಅಧಿಕಾರಿಗಳೇ ಬಾರದಿದ್ದರೆ ಯಾವ ಉದ್ದೇಶಕ್ಕಾಗಿ ಸಭೆ ನಡೆಸುತ್ತಿದ್ದೀರಿ ಎಂದು ಪ್ರಶ್ನಿಸಿದ ರೈತ ಮುಖಂಡರು, ಮಳೆಯ ಕೊರತೆಯಿಂದ ಹಲವು ಗ್ರಾಮ ಪಂಚಾಯಿತಿಗಳ ರೈತರು ಬೆಳೆ ವಿಮೆ ಮತ್ತು ಬೆಳೆ ಪರಿಹಾರದಿಂದ ವಂಚಿತರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಮೊಳಕಾಲ್ಮೂರು ತಾಲೂಕನ್ನ ಹೆಚ್ಚು ಮಳೆ ಬೀಳುವ ಪ್ರದೇಶವೆಂದು ವರದಿಯಲ್ಲಿ ಉಲ್ಲೇಖಿಸಿರುವುದರಿಂದ ವಾಸ್ತವ ಪರಿಸ್ಥಿತಿ ಮರೆಮಾಚಲಾಗಿದೆ ಎಂದು ದೂರಿದ್ದಾರೆ. ಅನೇಕ ಕಡೆ ಬಿತ್ತನೆಯೇ ಆಗದಿರುವ ಸಂದರ್ಭದಲ್ಲಿ ಬೆಳೆ ಕಟಾವು ಸಮೀಕ್ಷೆ ನಡೆಸುವುದರಿಂದ ರೈತರಿಗೆ ಯಾವುದೇ ಪ್ರಯೋಜನವಿಲ್ಲ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಅಡಿ ರೈತರಿಂದ ಪ್ರೀಮಿಯಂ ಸಂಗ್ರಹಿಸಿ ಬೆಳೆ ನಷ್ಟವಾದಾಗ ಪರಿಹಾರ ನೀಡದಿದ್ದರೆ ಯೋಜನೆಯ ಉದ್ದೇಶವೇನು ಎಂದು ಪ್ರಶ್ನಿಸಿದ ರೈತ ಮುಖಂಡರು ರೈತರ ಸಮಸ್ಯೆಗೆ ಸ್ಪಂದಿಸಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಕೆಪಿ ಭೂತಯ್ಯ, ಬಸವರೆಡ್ಡಿ, ಸೋಮಗುದ್ದು ರಂಗಸ್ವಾಮಿ, ರೆಡ್ಡಿಹಳ್ಳಿ ವೀರಣ್ಣ, ಚಿಕ್ಕಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮತ್ತೆ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಿಯೋಜನೆ ಮಾಡಿದ್ರೆ ಮತ್ತೆ ಇನ್ಯಾರು ಗೊತ್ತಿರುತ್ತೆ. ತರಬೇತಿ ಮತ್ತು ಕಟಾವು ಕಾರ್ಯಕ್ರಮ ರೈತರಿಗೆ ತರಬೇತಿ ಕೊಡ್ತೀವಿ ಅಂತ ಒಂದು ನೀವು ಈಗ ತೋರ್ಸಕ್ಕೆ ಬಂದಿದ್ದೀರಾ. ಅದು ನಮಗೆ ತೋರಿಸೋಂಥ ಅವಶ್ಯಕತೆಯೂ ಇಲ್ಲ. ಆ ಕಟಾವು ಗೊತ್ತಿದೆ, ತರಬೇತಿನೂ ಗೊತ್ತಿದೆ. ನಮಗೆ ಬೇಕಾಗಿರೋದು ಈ ವರ್ಷದ ಬೆಳೆ ವಿಮೆಯನ್ನು ಇಡೀ 2016ರಿಂದ ಬೆಳೆ ವಿಮೆ ಮಂಜೂರಾದ ಮೇಲೆ ಯಾವತ್ತೂ ಬೀಳಿದಂಥ ದುಡ್ಡನ್ನು ಈ ವರ್ಷ ಬಿದ್ದಿದ್ದಾವೆ. 12 ಪಂಚಾಯತಿ ಜೀರೋ ಮಾಡಿದಾರ. ಮೊಳಕಾಲ್ಮೂರು ತಾಲೂಕಿಗೆ 13 ಪಂಚಾಯತಿ ಜೀರೋ ಮಾಡಿದಾರ. ಆಮೇಲೆ ತಾರತಮ್ಯ ಮಾಡಿದಾರ. ಹಿರಳಿ ಪಂಚಾಯತಿಯಲ್ಲಿ ಏನು ಕಾಲೋಳಿ ಪಂಚಾಯತಿಯಲ್ಲಿ ಎಕರೆಗೆ 17,000 ರೂಪಾಯಿ ಬಿತ್ತು, ಅದೇ ಮಾನದಂಡ 12 ಪಂಚಾಯತಿಗೂ 13 ಪಂಚಾಯತಿಗೆ ಬಿದ್ದರೆ ಮಾತ್ರ ನಾವು ಒಪ್ತೀವಿ. ನಾವು ಕಾಯ್ತಾ ಇದ್ದೀವಿ. ಸಭೆ ಒಂದಿನ ಕರೀತಾರೆ, ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕರೀತಾರೆ. ಆವತ್ತು ನಾವು ಇದನ್ನ ಅಲ್ಲಿ ಮಾತಾಡೋಣ ಅಂತ ನಾವು ರೈತ ಮುಖಂಡರು ಸೇರಿ ಸುಮ್ಮನೆ ಮಾತಾಡ್ತಿದ್ದೀವಿ. ಈಗ ನಮಗೆ 12 ಪಂಚಾಯತಿದು ಏನು 17,000 ರೂಪಾಯಿ ಮಾನದಂಡ, ಅದು ಹೌದಾ? 13,000 ರೂಪಾಯಿ ಒಂದು ಎಕರೆಗೆ ಮಾನದಂಡ. 2016ರಿಂದಲೂ ಇದೇ ಥರ ಹಾಕಿ ಬಂದರೆ ಈ ವರ್ಷ ಯಾಕೆ ಕಡಿಮೆ ಆಯಿತು? ಎಲ್ಲಿ ಮಳೆ ಜಾಸ್ತಿ ಆಯಿತು? ಆಮೇಲೆ ನೀವು ಏನು GPS ಮಾಡಕ್ಕೆ ಹೋಗಿದ್ದಲ್ಲ, ಕೃಷಿ ಇಲಾಖೆ, ಕಂದಾಯ ಇಲಾಖೆ ಮತ್ತು ಬೆಳೆ ಕಂಪನಿಗಳೆಲ್ಲ ಹೋಗಿದ್ದಲ್ಲ, ಆವತ್ತು ನೀವು ಸರ್ಕಾರಕ್ಕೆ ಎಷ್ಟು ಪ್ರಮಾಣದ ನಷ್ಟ ಕಳಿಸಿದ್ರಿ? ಆ ಪ್ರಮಾಣದ ಪ್ರಸ್ತಾವನೆಯನ್ನು ಎಷ್ಟು ಕಳಿಸಿದ್ರಿ? ಆ ಪ್ರಸ್ತಾವನೆಯಲ್ಲಿ ಇವತ್ತು ಬೆಳೆ ವಿಮೆ ಡಿಕ್ಲೇರ್ ಆಗುತ್ತೆ. ಯಾರು ನೀವೆಲ್ಲ ಇದಾಗಲ್ಲ. ರೈತರಿಗೆ ನೀವು ರೈತರ ಮಕ್ಕಳಾಗಿದ್ದೀರ. ರೈತರಿಗೆ ಸಹಾಯ ಮಾಡಿ ನಮ್ಮನ್ನು ಪರವಾಗಿ ಮಾಡಬೇಡ್ರಿ. ನಿಮ್ಮ ಸಮೀಕ್ಷೆ ಪ್ರಕಾರವಾಗಿ ಅದೇನು ಶವ ಪರೀಕ್ಷೆ ಆಗಿರ್ತಲ್ಲ, ಶವ ಪರೀಕ್ಷೆ ವರದಿಯನ್ನ ಸರ್ಕಾರ ಕಳಿಸಿದ್ರೆ ಆ ಆಧಾರದ ಮೇಲೆ ಇವತ್ತು ನಾವು ಮಾತಾಡೋದು ಬಿಡ್ರಿ. ಅದಕ್ಕೆ ಇವತ್ತು ನೀವು ಈಗ ಪ್ರಕಟಿಸಬೇಕು. 12,000 ಪಂಚಾಯತ್ ಅದು ಬೆಳೆ ವಿಮೆಯನ್ನು ಹಾಕಬೇಕು. ಇದು ಆಗಿಲ್ಲ ಅಂತಂದ್ರೆ ನೀವು ಮಳೆ ಪ್ರಮಾಣ ಜಾಸ್ತಿ ಬಂದಿದ್ದು ವರದಿ ಕೊಡ್ರಿ. ಆಮೇಲೆ ಮೊಳಕಾಲ್ಮೂರು ತಾಲೂಕು 13 ಪಂಚಾಯತ್ ವರದಿ ಕೊಡ್ರಿ. ಸುಮ್ಮನೆ ನಮಗೆ ತರಬೇತಿ ಕಾರ್ಯಕ್ರಮ ಅಂತ ಒಂದು ನೆಪದಲ್ಲಿ ಯಾವುದೋ ಒಂದು ಕಟಾವಿನ ಒಂದು ನೆಪದಲ್ಲಿ ಮಾಡಿದ್ರೆ ನಾವು ಅದಕ್ಕೆಲ್ಲ ಸೊಪ್ಪಾಕರಲ್ಲ. ನಾವು ಇವತ್ತು ನಮಗೆ ಒಟ್ಟು ಅಷ್ಟರಲ್ಲಿ ಇವತ್ತು ಅನ್ಯಾಯ ಆಗಿದೆ ನೋಡಿ. ಇಲ್ಲವರೆಗೂ ಮಳೆ ಬಂದಿಲ್ಲ, ಇಲ್ಲವರೆಗೂ ಮಳೆನೇ ಬಂದಿಲ್ಲ ಅಂತಂದ್ರೆ ಎಷ್ಟು ಮಟ್ಟಿಗೆ ನಾವು ದನ, ಕುರಿ, ಮೇಕೆಯನ್ನು ಸಾಕ್ಬೋದು, ಮೂಗ ಪ್ರಾಣಿಗಳನ್ನ, ಅದ್ರ ಸ್ಥಿತಿಗತಿಯನ್ನು, ಅದ್ರ ಮೇವೇನು, ಇವತ್ತು ಎಷ್ಟೋ ಬೋರ್ಗಳು ನಿಂತೋಗಿದ್ದಾವೆ. ಅದ್ರ ಪರಿಸ್ಥಿತಿ ಏನು? ರೈತ ಸಾಲ ಮಾಡಿರೋ ಸಾಲದ ಗತಿ ಏನು? ಇಲ್ಲವರೆಗೂ ಒಂದು ನೆಲ ಬಿದ್ದಿಲ್ಲ, ಹುಲ್ಲು ಬೆಳೆದಿಲ್ಲ. ಹಂಗಾಗ್ಬಿಟ್ಟು ಇವತ್ತು ಕಟಾವು ತರಬೇತಿ ಬಿಟ್ಟು 12 ಪಂಚಾಯತ್ ಮತ್ತೆ ಬೆಳೆ ವಿಮೆ ತಾರತಮ್ಯದ ಬಗ್ಗೆ ನೀವೆಲ್ಲ ಮಾತಾಡ್ರಿ. ಆಮೇಲೆ ಮುಂದಕ್ಕೆ ಮಾತಾಡೋಣ. ಮನದಟ್ಟಾಗಂಗೆ ಇದನ್ನ ಎಲ್ಲರೂ ಹೇಗೆ ಮಾಡಬೇಕು ಅಂತ ತರಬೇತಿ ನಿಮಗೂ ಗೊತ್ತಿರಲಿ, ನಿಮ್ಮನ್ನು ಕೂಡ ಇನ್ವಾಲ್ವ್ ಮಾಡ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಈ ಒಂದು ತರಬೇತಿಯಲ್ಲಿ ತಮ್ಮ ಎಲ್ಲ ರೈತ ಮುಖಂಡರು ನಾವು ಸೇರಿಸ್ಕೊಳ್ಳೋ ಉದ್ದೇಶ.
ಇದು ತರಬೇತಿಗೋಸ್ಕರ ಮಾಡಿದ್ದ ಸಭೆ. ಬಟ್ ಇಲ್ಲಿ ಬೇರೆ ಬೇರೆ ಚರ್ಚೆ ಮೇಲೆ ತಪ್ಪಲ್ಲ ಬಂದಿದೆ. ಇದಕ್ಕಿಂತ ನಾವು ಕುಂದುಕೊರತೆ ಸಭೆಯನ್ನು ಕೂಡ ನಾವು ಮಾಡೋದಕ್ಕೆ ಈಶ್ವರ ಅಧ್ಯಕ್ಷತೆಯಲ್ಲಿ ಮಾಡಿದಾಗಲೂ ಕೂಡ ಅಲ್ಲೂ ಕೂಡ ಚರ್ಚೆಗಾದಾಗ ಚರ್ಚೆ ಆಗಿಲ್ಲ. ಅದೇ ವಿಷಾದ ನಮಗೆ. ಕುಂದುಕೊರತೆ ಅಂತ ಮಾಡಿದಾಗ ಬಂದಾಗ ಚರ್ಚೆ ಆಗೋ ವಿಷಯಗಳು ಈ ತರಬೇತಿ ಸಭೆಯಲ್ಲಿ ಆಗಿದ್ದು ಒಂದಿರ್ಲಿ, ಅದಕ್ಕಾದ್ರೂ ಉತ್ತರ ಕೊಡೋಣ. 3 ಪ್ರಶ್ನೆಗಳು ಬಂದಿದೆ. ಒಂದು, ಬೆಳೆ ವಿಮೆ ಸಂಬಂಧಪಟ್ಟಂಗೆ 12 ಪಂಚಾಯತಿಗೆ ಯಾಕೆ ಬಂದಿಲ್ಲ ಅಂತ, ಮಳೆ ಆಧಾರಿತ ಬರುತ್ತೆ ಅಂತ ಹೇಳ್ಕೊಡೋದು. ಈ ವಿಷಯದ ಫಸ್ಟ್ ಕ್ಲಾರಿಟಿ ಕೊಡ್ತೀನಿ. ನಮ್ಮ ಏನು ಕೃಷಿ ಬೆಳೆಗಳಿಗೆ ವಿಮೆ ನಿಗದಿಯಾಗೋದು ಮಳೆ ಆಧಾರಿತವಾಗಿ ಅಲ್ಲ, ಇಳುವರಿ ಆಧಾರಿತವಾಗಿ. ಯಾವ ಇಳುವರಿ ಆಧಾರಿತವಾಗಿ? ಬೆಳೆ ಕಟಾವು ಪ್ರಯೋಗಗಳನ್ನ ಏನ್ ನಮ್ಮ ಇಲಾಖೆ ಅಧಿಕಾರಿಗಳು ಮಾಡ್ತಾರೆ, ಅಲ್ಲಿ ಬರುವಂತ ಇಳುವರಿ ಕಳೆದ 7 ವರ್ಷದಲ್ಲಿ ಉತ್ತಮವಾಗಿ ಬಂದಂತ 5 ವರ್ಷದ ಇಳುವರಿಯನ್ನ ಅಂದಾಜು ಮಾಡಿಕೊಂಡು ಅವೆರಡರ ಸರಾಸರಿ ಮೈನಸ್ ಮಾಡಿಕೊಂಡು ಏನು ವ್ಯತ್ಯಾಸ ಬರುತ್ತೆ, ಆ ವ್ಯತ್ಯಾಸ ಕಳೆದ 5 ವರ್ಷಗಳಲ್ಲಿ ಬಂದಿರುವಂತ ಇಳುವರಿಗಿಂತ ಹೆಚ್ಚಿನ ಇಳುವರಿ ಪ್ರಸ್ತುತ ವರ್ಷದ ಬಂದಿದೆ ಇನ್ಶೂರೆನ್ಸ್ ಬರಲ್ಲ, ಅದಕ್ಕಿಂತ ಕಡಿಮೆ ಇನ್ಶೂರೆನ್ಸ್ ಬರುತ್ತೆ. ಇದು ಎಲ್ಲಾ ಪಂಚಾಯತಿಗಳಿಗೂ ಏಕಮುಖವಾಗಿ ಒಂದೇ ತರ ಇರಬೇಕು ಅನ್ನೋದು ತಪ್ಪಾಗ್ತದೆ. ಇದು ಮಳೆ ಮೇಲೆ ನಿಗದಿ ಆಗಲ್ಲ. ಆಯಾ ಪಂಚಾಯತಿಲಿ ಏನೇನು ಇಳುವರಿ ರೆಕಾರ್ಡ್ ಆಗಿರುತ್ತೆ ಅದ್ರ ಮೇಲೆ ಆ ಇಳುವರಿನ ರೆಕಾರ್ಡ್ ಮಾಡೋದು ನಮ್ಮ ಏನು ಎಲ್ಲ ಅಧಿಕಾರಿಗಳು ತರಬೇತಿ ಕೊಟ್ಟಿರ್ತೀವಿ. ಆ ತರಬೇತಿಲಿ ಅವರು ಕಟಾವು ಪ್ರಯೋಗ ಮಾಡ್ತಾರೆ. ನೀವು ಅಲ್ಲಿ ಸಂದೇಹ ವ್ಯಕ್ತಪಡಿಸಕ್ಕೆ ತರಬೇತಿ ಕಟಾವುಗಳು ಸರಿಯಾಗಲ್ಲ ಅಂತ ಹೇಳಿ ಸಂದೇಹ ವ್ಯಕ್ತಪಡಿಸಕ್ಕೆ ಈ ಒಂದು ಸಭೆನ ಮಾಡಿದ್ರು. ಇನ್ನು ಉಳಿದಂತೆ ಈಗ ತಮ್ಗೆಲ್ಲ ಗೊತ್ತಿರೋಂಗೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ 81 ಕೋಟಿ ಬಂತು. ಅದರಲ್ಲಿ ನಮ್ಮ ಚಳ್ಳಕೆರೆ ತಾಲೂಕಿಗೆ 54 ಕೋಟಿ. ಜಸ್ಟ್ ಇದನ್ನ ನಾವು ತಮ್ದು ಹೇಳಿಕೆ ಸರಿ ಇರ್ಬೋದು, ಎಲ್ಲಕ್ಕೂ ಬರಲಿಲ್ಲ ಅಂತ ಸರಿ ಇದೆ. ಆದ್ರೆ ಬಂದಿರೋದ್ರಲ್ಲಿ ಚಳ್ಳಕೆರೆ ತಾಲೂಕಿಗೆ ಅತಿ ಹೆಚ್ಚು ವಿಮಾ ಬಂದಿರೋದು 54 ಕೋಟಿ ಬಂದಿದೆ. ಸೊ ನಮ್ಮ ಶೇಂಗಾ ಆಗಿರ್ಬೋದು, ಇವು ತೊಗರಿನೂ ಕೂಡ ಮಧ್ಯಂತರ ಪರಿಹಾರ ಬಂತು, ಸ್ಥಳೀಯ ವಿಕೋಪಗಳಲ್ಲೂ ಬಂತು. ಬಂದಿಲ್ಲ ಅಂತ ಹೇಳಕ್ ಬರಲ್ಲ. ಇನ್ನುಳಿದಂತೆ ಹಿರೇಳಿ ವಿಷಯ ಸಂಬಂಧಪಟ್ಟಂಗೆ ನಾವೇನು 77 ಜನಕ್ಕೆ ನಾವು ಸಮೀಕ್ಷೆ ಮಾಡಿದ್ದೀವಿ. ಸುಮಾರು 44,50,000 ಅದೇನು ವಿಮಾ ಸಂಸ್ಥೆಯವರು ರೈತರಿಗೆ ಹಂಚಿಕೆ ಮಾಡಿದ್ದಾರೆ, ಅದು ನಿಯಮ ಬಾಹಿರ. ಈಗ ನಾವು ಸಮೀಕ್ಷೆ ಮಾಡ್ಲೇಬೇಕು ಅಂತಿಲ್ಲ. ಕಂಪ್ಲೀಟ್ ಅವರು ನಮ್ಮ ಯಾವುದೇ ಅಧಿಕಾರಿಗಳನ್ನ ಇನ್ವಾಲ್ವ್ ಮಾಡ್ಕೊಂಡಲೆ ನೇರ ರೈತ ಮತ್ತು ಕಂಪ್ನಿ ಮಧ್ಯೆ ಆಗಿರೋದು ತಮ್ಗೆಲ್ರಿಗೂ ಹಲವಾರು ಸಂದರ್ಭದಲ್ಲಿ ಹೇಳಿದೀವಿ. ಇದು ಸಂಬಂಧಪಟ್ಟಾಗ ನಾವು ವರದಿನೂ ಕೂಡ ಮನೆ ಜಿಲ್ಲಾಧಿಕಾರಿ ಕಳಿಸಿದ್ವಿ. ಈ ಸಂಬಂಧಪಟ್ಟ FIR ಆಗ ಲೆವೆಲ್ಗೂ ಹೋಗಿತ್ತು. ಆ ನಂತರ ಈಗ ಏನ್ ಪ್ರಸ್ತುತ ಇದೆ ಅದನ್ನ ನಿಮ್ಗೆ ಹೇಳಬಲ್ಲೆ. ಪ್ರಸ್ತುತ ಸರ್ಕಾರದಿಂದ ಅವರಿಗೆ ನಿರ್ದೇಶನ ಹೋಗಿದೆ ಸೆಕ್ರೆಟರಿ ಅವರ ಹಂತದಿಂದ. ಅಂದ್ರೆ ಏನು ವಿಮಾ ಸಂಸ್ಥೆಯಿಂದ ಸರ್ಕಾರ ದುಡ್ಡನ್ನ ಏನ್ ಕೊಟ್ಟಿದ್ದಾರೆ ಅವರಿಗೆ, ಅದನ್ನ ವಿಮಾ ಸಂಸ್ಥೆಯವರೇ ಸರ್ಕಾರಕ್ಕೆ ರಿಕವರಿ ತಗೊಂಬಂದು ಸರ್ಕಾರ ಕಟ್ಟಬೇಕು ಅಂತ ನಿರ್ದೇಶನ ಕೊಟ್ಟಿದ್ದಾರೆ. ಈ ಸಂಬಂಧ ಮನೆ ಜಂಟಿ ಕೃಷಿಗೆ ಫೋನ್ ಮಾಡಿ ಕೇಳಿದಾಗ ಅದೇ ವಿಷಯನ ಹೇಳಿದ್ರು. ನಮ್ಮಿಂದ ನಮ್ಮ ತಾಲೂಕಿನಿಂದ ಏನು ವರದಿ ಹೋಗ್ಬೇಕು, ಮನೆ ತಹಶೀಲ್ದಾರ್ ಅಧ್ಯಕ್ಷರ ಕಮಿಟಿ ಮಾಡಿದ್ರು, ನಮ್ಮ ಎಲ್ಲ ಅಧಿಕಾರಿಗಳು ಸರ್ವೆ ಮಾಡಿದ್ರು, ಸಮೀಕ್ಷೆ ವರದಿನ ಕೊಟ್ಟಿದ್ದೀವಿ. ಸೊ ಸಮೀಕ್ಷೆ ಮಾಡೋಕ್ಕಿಂತ ಮುಖ್ಯವಾಗಿ ಎಲ್ಲೇ ಸ್ಥಳೀಯ ವಿಕೋಪಗಳಿಗೆ ಬಂದಿರೋದು ಅಕ್ರಮನೆ. ಯಾಕಂದ್ರೆ ನಮ್ಮ ಅಧಿಕಾರಿಗಳು ನಾನು ಕೂಡ ಇನ್ವಾಲ್ವ್ ಮಾಡ್ಕೊಂಡಿಲ್ಲ. ಸೊ ಈ ಸಂಬಂಧ ನಾವು ವರದಿ ಮಾಡಿದ್ದೀವಿ. ಏನ್ ಆತರ ಲೋಪದೋಷ ಆಗಿದೆ ಅದನ್ನ ಮೇಲ್ ಸರ್ಕಾರದ ಹಂತದಲ್ಲಿ ಅದನ್ನ ಕ್ರಮ ವಹಿಸ್ತಾರೆ ಅಂತ ನಾನು ಇದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೇನೆ. ಈ ವರ್ಷದಲ್ಲಿ ಈ ತರ ಯಾವುದೇ ಕಳೆದ ಬಾರಿ 12 ಪಂಚಾಯತಿಗೇನೋ ಮಿಸ್ ಮಾಡಿದ್ರು ತಮಗೂ ಗೊತ್ತಾಗ್ಬಂದ್ರೆ ಸಂದೇಹಗಳು ಬರಬಾರ್ದು ವಿಷಯಕ್ಕೆ ಎಲ್ಲ ಅಧಿಕಾರಿಗಳ ಜೊತೆ ನಿಮ್ಮ ಸಮ್ಮುಖದ ತರಬೇತಿ ಕೊಟ್ಟು ಮಾಡೋಣ ಅಂತ ಈ ವರ್ಷ ನಾವೆಲ್ಲ ಮೂಲ ಕಾರ್ಯಕರ್ತರಿಗೆ ಏನ್ ಹೇಳಕ್ ಹೊರಟಿದೀವಿ ಅಂದ್ರೆ, ಬೆಳೆ ಈ ಕಟಾವುಗಳನ್ನ ಮಾಡ್ಬೇಕಾದ್ರೆ ಕಡ್ಡಾಯವಾಗಿ ಆ ಭಾಗದ ರೈತರು ಅಥವಾ ರೈತ ಮುಖಂಡರನ್ನ ಇನ್ವಾಲ್ವ್ ಮಾಡ್ಕೊಂಡೇ ಮಾಡಿ. ಆಗಿದ್ದು ಕೂಡ ರೈತ ಮುಖಂಡರನ್ನ ಭಾಗವಹಿಸ್ಕೊಂಡು ಮಾಡ್ಲಿ, ನಿಮಗೂ ಅದ್ರ ಬಗ್ಗೆ ಗೊತ್ತಿರೋ ಉದ್ದೇಶಕ್ಕೆ ಕರೆಸಿದೀವಿ. ಹಾಗಾಗಿ ದಯಮಾಡಿ ಎಲ್ಲರೂ ಅದ್ರಲ್ಲಿ ಭಾಗವಹಿಸಿ. ಅದಕ್ಕೋಸ್ಕರ ಈ ಒಂದು ಮತ್ತೆ ಈ ಸತಿ ಏನ್ ನಾನು ನಮ್ಮ ಕೃಷಿ ಇಲಾಖೆದ ವಿಮೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ, ವಿಮೆ ಕಟ್ಟಿದ ತಕ್ಷಣ ಬರುತ್ತೆ ಅಂತ ನಿಮ್ಗೆ ಬರಲ್ಲ ಅಂತ ನಿಮಗೂ ಗೊತ್ತು. ಬರೋದು ಹೇಗೆ ಅಂತ ಎಲ್ಲ ನಿಮ್ಗೆ ಸುಮಾರು ಸತಿ ಎಕ್ಸ್ಪ್ಲೇನ್ ಮಾಡಾಗಿದೆ. ನಾನು ಕೂಡ ಸುಮಾರು ಸತಿ ಹೇಳಿದ್ದೀನಿ. ಈ ವರ್ಷನೂ ಕೂಡ ಶೇಂಗಾ ಬೆಳೆಗೆ ಇನ್ಶೂರೆನ್ಸ್ ಕಟ್ಟೋದು ದಯಮಾಡಿ ಕಟ್ಟಿ. ಈಗೇನ್ ಕೆಲವರು ಸ್ಟಾರ್ಟಿಂಗ್ ಲೋಕಲೈಸ್ ಅದು ಪ್ರಿವೆಂಟಿವ್ ಸೋಯಿಂಗ್ ಕೊಡಿಸಿ ನಮಗೆ ಅಂತ 25% ಕೊಡಿಸ್ತೀರಿ ಅಂತ ಅದು ಸರ್ಕಾರದ ನಿಗದಿ ಆಗಿದ ನಿರ್ದೇಶನ. ಏನು ನಾವು ವಿಮೆಯನ್ನ ಕಟ್ತೀವಿ, ಕಟ್ಟಿ ಇದು ನಮ್ಮ ಶೇಂಗಾ ಬೆಳೆ ಗ್ರಾಮ ಪಂಚಾಯತಿ ಮಟ್ಟದ ಬೆಳೆ ಆಗಿರೋದ್ರಿಂದ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಬಿತ್ತನೆ ಗುರಿ ಇದೆ ಶೇಂಗಾಗೆ